ಅತಿರಥ ಮಹಾರಥ ಸಾರಥಿ. Hi guys, good morning everyone. Welcome back to my new vlog guys. ಅತಿರಥ ಮಹಾರಥ ಸಾರಥಿ ರಥ ನಡೆಸೋ ಕೃಷ್ಣನಿಗೆ ಸಂತತಿ. ಹಾಯ್ ಗೈಸ್, ನಾನು ನಿಮ್ಮ ಗೌಡ್ರಿಗೆ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಎಲ್ಲಿಂದ ಅಂದರೆ, ಇಲ್ಲಿ ಆಲ್ರೆಡಿ ಕಸ್ಟಮರ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ನಾನು ಗಾಡೀಲಿ ಕೂತ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಮನೆ ಹತ್ರನೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ನಾನು ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿತ್ತು, ಅಂದರೆ ನಿದ್ದೆ ಮೂಡಿತ್ತಲ್ಲ. ಪೀಸಾಗ ಅಯ್ಯಪ್ಪ ಸ್ವಾಮಿ ಸಾಂಗ್ ಹಾಕ್ಕೊಂಡು ಅಲ್ಲಿಂದ ಬಂದೆ ಪಾಯಿಂಟ್ಗೆ. ಈಗ ಪಾಯಿಂಟಿಗೆ ಬಂದಿದ್ದೀನಿ. ಇನ್ನೂ 1 hour ಟೈಮ್ ಐತೆ. ನನಗೆ ಹೇಳಿರೋದು 1-1:30 ಪಿಕಪ್ ಇರೋದು. ಈಗ ಟೈಮ್ ಬಂದು 12 ಗಂಟೆ ಆಗೈತೆ ಗೈಸ್. ಇವಾಗ ಟೈಮ್ ಬಂದು 12 ಗಂಟೆ ಆಗೈತೆ. ನನಗೆ ಪಿಕಪ್ ಹೇಳಿರೋದು 1-1:30. ಈಗ ಅಲ್ಲಿವರೆಗೂ ನಾನು 1-1:30 ಅವರ್ ಮಲ್ಕೊಳ್ಳೋಣ ಅಂದ್ಬಿಟ್ಟು ಮಲ್ಕೊತಾ ಇದ್ದೀನಿ. ಮತ್ತು ನಿನ್ನೆನೂ ಎಲ್ಲೂ ಹೋಗಿಲ್ಲ. ನಿನ್ನೆ ಸ್ವಲ್ಪ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಫೈನಲಿ ಇವಾಗ ಡ್ಯೂಟಿಗೆ ಹೋಗ್ತಾಯಿದ್ದೀನಿ. ಇವಾಗ ಎಲ್ಲಿಗೆ ಡ್ಯೂಟಿ ಏನು ಅಂತೆಲ್ಲ ಎದ್ಮೇಲೆ ಹೇಳ್ತೀನಿ ನಿಮಗೆ. ಫೈನಲಿ ಗೈಸ್, ಇವಾಗ ನಾನು ಪಿಕಪ್ ಮಾಡೋಕ್ಕೆ ಬಂದಿರೋದು ಎಲ್ಲಿ ಅಂತಂದರೆ ಮಾರುತಳ್ಳಿಗೆ ಬಂದಿರೋದು. ಅಲ್ಲಿಂದ ಮಿನಿಮಮ್ 1 hour ಜರ್ನಿ ಅಂದ್ಕೊಡ್ರಿ. ನಮ್ಮ ಮನೆ ತವಿಂದ ಇಲ್ಲಿಗೆ ಬರಬೇಕು ಅಂದರೆ 1 hour ಬೇಕು ಮಿನಿಮಮ್. 1 hour 1-1/4 ಗಂಟೆ ಆಗುತ್ತೆ. ನಾನು ಮನೆ ಬಿಟ್ಟಾಗ 10:20 ಆಗಿತ್ತು. ಇವಾಗ ಕರೆಕ್ಟಾಗಿ 12 ಗಂಟೆ ಇಲ್ಲಿಗೆ ಬಂದಿದ್ದೀನಿ ಅಂದರೆ ವಯಸ್ಸಲ್ಲಿಗೆ ಇನ್ನೂ ಜಾಸ್ತಿನೇ ಆಯ್ತು ಅನ್ಕೋತೀನಿ ಟೈಮು. 12 ಗಂಟೆ ಇಲ್ಲ ವಯಸ್ಸು 1.5 hour ಆಗೈತೆ ನಾನು ಇಲ್ಲಿಗೆ ಬರೋಕ್ಕೆ. ಕರೆಕ್ಟಾಗಿ 10:00 ಮನೆಗೆ ಬಿಟ್ಟಿದ್ದಕ್ಕೆ ಇಲ್ಲಿಗೆ ಬರೋಕ್ಕೆ 1.5 hour ಆಗೈತೆ ಟೈಮು. ಇವಾಗ ಕರೆಕ್ಟಾಗಿ 12 ಗಂಟೆ ಟೈಮು ಗೈಸ್. ಇವಾಗ ಇಲ್ಲಿ ಮಲ್ಕೋತೀನಿ, ಯಾಕೆಂದರೆ 1 hour ಟೈಮ್ ಆಯ್ತಲ್ಲ. ನಾನು ವ್ಲಾಗ್ ಎಡಿಟ್ ಮಾಡಬೇಕು. ವ್ಲಾಗ್ ಇನ್ನೂ ಎಡಿಟ್ ಆಗಿಲ್ಲ. ನಾಳೆ ಬೆಳಗ್ಗೆ ಅಲ್ಲಿ ರೀಚ್ ಆದಮೇಲೆ ನೋಡೋಣ. ನಿದ್ದೆ ಎಲ್ಲ ಕಳೆದ್ಮೇಲೆ ಅಲ್ಲಿ ವ್ಲಾಗ್ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇವತ್ತು ಸ್ವಲ್ಪ ಕೆಲಸಗಳಿತ್ತು. ಮೊಬೈಲು ಐಫೋನ್ದು ರೆಡಿ ಮಾಡೋಕೆ ಕೊಟ್ಟಿದ್ದಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಅದು ಏನೇನಾಗೈತೆ ಏನು ಎತ್ತ ಅಂತ ತಿಳ್ಕೊಳ್ಳೋಕ್ಕೆ ತುಂಬ ಟೈಮ್ ಆಗೋಯಿತು. ಐಫೋನ್ ಏನಾಗೈತೆ ಅಂತಂದರೆ, ಐಫೋನ್ನ ರೆಡಿ ಮಾಡಿದ್ದಾರೆ ಆಲ್ರೆಡಿ. ಅದು ಮದರ್ ಬೋರ್ಡ್ನ ಚೇಂಜ್ ಮಾಡಿದ್ದಾರೆ. ಆ ಚೇಂಜ್ ಮಾಡಿದ್ರು ಮತ್ತೆ ಆ ಕಂಪ್ಲೇಂಟು ಸಾಲ್ವ್ ಆಗಿಲ್ಲ. ಈಗ ಅದಕ್ಕೆ ಏನು ಮಾಡಬೇಕು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅವ್ರಿಗೂ. ಅದು ಕಂಪ್ಲೀಟ್ ಆಗಿಲ್ಲ. ಅದಕ್ಕೋಸ್ಕರ ಇವಾಗ ಮತ್ತೆ ಇನ್ನೊಂದ್ಸಲಿ ನಮಗೆ ಮೊಬೈಲ್ ಕೊಡೋ ಥರ ಕೊಟ್ಟು ಮತ್ತೆ ಇಸ್ಕೊಂಡಿದ್ದಾರೆ ಈಗ. ಮತ್ತು ಇನ್ನೂ 3-4 days ಅಂತ ಹೇಳಿದ್ದಾರೆ. ಇನ್ನೂ ಎಷ್ಟು ದಿವಸ ಆಗುತ್ತೋ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೀರಿಯಸ್ ಗೈಸ್, ನನ್ನ ಮೊಬೈಲ್ನ ಅವ್ರ ಕೈಲಿ ಕೊಟ್ಟೆ 2 ವಾರ ಮೇಲಾಗೈತೆ. ಇನ್ನೂ ಮೊಬೈಲ್ ರೆಡಿ ಆಗಿಲ್ಲ. ಇನ್ನೂ ಒಂದು 3-4 ದಿವಸ ಬೇಕು ಅಂತ ಹೇಳ್ತಿದ್ದಾರೆ. ನಾನು ಅದಕ್ಕೆ ಹೇಳಿದ್ದೀನಿ, ಈಗ ಹೊಸ ಮೊಬೈಲ್ ಕೊಟ್ಟರೆ ಅದು ಒಳ್ಳೆಯದು. ಅದನ್ನೇ ಕೇಳ್ತಾಯಿದ್ದೀನಿ. ನನಗೆ ಮೊಬೈಲೇ ಬೇಡ, ಹೊಸ ಮೊಬೈಲ್ ಕೊಟ್ಬಿಡ್ರಿ. ಮೊಬೈಲ್ ಪ್ರಾಬ್ಲಮ್ ಇದ್ದರೆ ನಾನೇನು ಮಾಡಲಿ ತೊಗೊಂಡು. ಅದಕ್ಕೆ ಹೊಸ ಮೊಬೈಲ್ ಕೊಡ್ರಿ ಅಂತ ಹೇಳ್ಬಿಟ್ಟು ಏನೋ ಮಾಡಿದ್ದೀನಿ. ಅವರು ಹೇಳಿದ್ದಾರೆ ಈಗ ಈ ಮೊಬೈಲ್ನ ಈ ಐಫೋನ್ ರೆಡಿ ಮಾಡ್ತಾರಲ್ಲ, ಮೈನ್ ಐಫೋನ್ ರೆಡಿ ಮಾಡ್ತಾರಲ್ಲ, ಅಲ್ಲಿಗೆ ಕಳಿಸ್ಬಿಟ್ಟು ಅದೇನೇನಾಗೈತೆ ಚೆಕ್ ಮಾಡಿಸ್ಬಿಟ್ಟು ಅದಾದಮೇಲೆ ಇದೇನೋ ಮೊಬೈಲೇ ಇಶ್ಯೂ ಇದ್ದರೆ, ಮೊಬೈಲ್ ರೆಡಿ ಆದರೆ ಇದೇ ಮೊಬೈಲ್ ರೆಡಿ ಮಾಡಿಕೊಡ್ತೀರಿ. ಇಲ್ಲ ಅಂದರೆ ಹೊಸ ಮೊಬೈಲ್ ಕೊಡೋಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಎತ್ತಾಗುತ್ತೆ ಏನು ಅಂತ. ಮೊಬೈಲ್ ನನ್ನ ಕೈಗೆ ಬಂದುಬಿಟ್ರೆ ಸಾಕಾಗ್ಬಿಟ್ಟಿದೆ. ಮೊಬೈಲ್ ನನ್ನ ಕೈಗೆ ಬಂದ ಮೇಲೆ ಅದನ್ನು ವೀಡಿಯೋ ಮಾಡ್ತೀನಿ. ಇವಾಗೂ ಅಷ್ಟೇ ನಾನು ವೀಡಿಯೋ ಮಾಡಿ ಇದನ್ನೆಲ್ಲ ದೊಡ್ಡದು ಮಾಡಿ ಏನೋ ಒಂದು ಮಾಡ್ಬೋದು, ಓಕೆ. ಅದು ಮೊಬೈಲ್ ಏನಾಗೈತೆ ಏನು ಅಂತ ನನಗೇನೂ ಕಂಪ್ಲೀಟಾಗಿ ಗೊತ್ತಿಲ್ಲ. ಅವ್ರನ್ನ ಕೇಳಿದ್ರೆ ನಮಗೇನೂ ಗೊತ್ತಿಲ್ಲ ಇದ್ರ ಬಗ್ಗೆ. ನೀವೇನಿದ್ರು ಅಲ್ಲೋಗಿ ಮಾತಾಡಿ ಅದೆಲ್ಲ ಐತಂದರೆ ಮೊಲಾಫೇಶಿಯದೆಲ್ಲ ಇದೆ ಅಂತ ಹೇಳಿದ್ದಾರೆ. ಇವಾಗ ನಾನು ಬರೋಕ್ಕೆ 3 days ಆಗುತ್ತೆ ಅಂತ ಅಂದ್ಕೊಡಿ. ಈಗ ನಾನು ಇದು ಹೋಗ್ತಿರೋದು 3 days ಬುಕ್ಕಿಂಗು. ಸೋಮವಾರ ಗೈಸ್, ಮಂಗಳವಾರ ಒಂದ್ಸಲಿ ಫೋನ್ ಮಾಡಿ ಕೇಳ್ತೀನಿ ಏನಾಗೈತೆ ಎತ್ತಾಗೈತೆ ಯಾವಾಗ ಸಿಗುತ್ತೆ ಮೊಬೈಲು ಅಂತ. ಗೈಸ್, ಮೊಬೈಲ್ ಯಾವಾಗ ಸಿಗುತ್ತೆ ಅಂತ ಕೇಳ್ತೀನಿ. ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾನು ಡಿಸಿಷನ್ ತೊಗೋತೀನಿ. ಫೈನಲಿ ಒಟ್ಟಿನಲ್ಲಿ ನನಗೆ ಮೊಬೈಲ್ ರೆಡಿಯಾಗಿ ಬಂದುಬಿಟ್ರೆ ಸಾಕಾಗ್ಬಿಟ್ಟೈತೆ. ಹಂಗಾಗ್ಬಿಟ್ಟೈತೆ ಮೊಬೈಲ್. ಯಾಕೆಂದರೆ ಈ EMI ಕಟ್ತಾಯಿದ್ದೀನಿ ನಾನೇ. ಗೈಸ್, ಈ ಮೊಬೈಲ್ ನನ್ನ ಕೈಯಲ್ಲಿಲ್ಲ. ನಾನು ಕೆಲಸನೂ ಮಾಡೋಕ್ಕಾಗ್ತಿಲ್ಲ ಮೊಬೈಲಲ್ಲಿ. EMI ಕಟ್ತಾಯಿದ್ದೀನಿ. ಏನಕ್ಕೆ 1 ತಿಂಗಳಾಯ್ತು ಅಂದ್ಕೋತೀನಿ. ಆಲ್ಮೋಸ್ಟ್ ಹತ್ರ 1 ತಿಂಗಳಾಯ್ತು ಅಂದ್ಕೊಳ್ಳಿ. ಅಂದರೆ 2 ವಾರದ ಮೇಲಂದರೆ ಇನ್ನೂ 3 ದಿವಸ ಆದರೆ 3 ವಾರ ಕಂಪ್ಲೀಟ್ ಆಗುತ್ತೆ. ಇನ್ನೇನು 1 ತಿಂಗಳಿಗೆ ಇನ್ನೊಂದು ವಾರ ಕಮ್ಮಿ ಬರುತ್ತೆ. 3 ವಾರ ಮೊಬೈಲ್ ಸುಮ್ಮನೆ ವೇಸ್ಟ್, ಅಲ್ಲೇ ಬಿದ್ದೈತೆ. ಏನು ಮಾಡಲಿ ಹೇಳ್ರಿ ನಾನು. ಅದಕ್ಕೆ ನೋಡೋಣ ಎಷ್ಟು ದಿವಸ ಬರುತ್ತೆ ಅಂತ ಯೋಚನೆ ಮಾಡ್ತೀನಿ. ಗೈಸ್, ಆದಷ್ಟು ಬೇಗ ಮೊಬೈಲ್ ಬಂದರೆ ಸಾಕಾಗ್ಬಿಟ್ಟೈತೆ ನನಗೆ. ಅದು ಯಾವಾಗ ಬರುತ್ತೆ ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಫೈನಲಿ ಈ ಬುಕ್ಕಿಂಗ್ ಈಗ ಮುಗಿಸ್ಕೊಬರೋಕ್ಕೆ 3 ದಿವಸ ಆಗುತ್ತೆ. ಸೋಮವಾರ ರಿಟರ್ನ್ ಆಗೋದು ನಾನು. ಗೈಸ್, ಇವಾಗ ಸ್ವಲ್ಪ ಹೊತ್ತು ಮಲಗಿದ್ದು ಎದ್ದ ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಗೈಸ್, ಟೈಮ್ ಈಗ ಆಲ್ರೆಡಿ 1:30 ಹತ್ರ ಆಗೈತೆ. ನಾನು ಮಲ್ಕೊಂಡು ಒದ್ದಾಡಿ ಸಾಕಾಯಿತು. ಸ್ವಲ್ಪ ಹಂಗೆ ಕಣ್ಣು ಮುಚ್ಕೊಂಡು ನಿದ್ದೆ ಅಂತ ಬರಲಿಲ್ಲ. ಹಾಗೆ ನಾರ್ಮಲಾಗಿ ಕಣ್ಣು ಮುಚ್ಕೊಂಡು ಹಂಗೆ ಮಲ್ಕೊಂಡಿದ್ದೆ. ಫೈನಲಿ ಇವಾಗ ಕಸ್ಟಮರ್ ಕಾಲ್ ಮಾಡಿದರು, ಬರ್ತಾಯಿದ್ದೀನಿ ಅಂತಂದರು. ಅವರಿಗೆ ಲೊಕೇಶನ್ ಕಳಿಸಿದ್ದಾರೆ. ನಾನು ಸೇಮ್ ಅದೇ ಲೊಕೇಶನ್ ಹೇಳಿದ್ದೀನಿ. ಅವ್ರು ಏನು ಹೇಳ್ತಾರೆ ಅರ್ಥ ಆಗ್ತಿಲ್ಲ ನನಗೆ. ಮ್ಯಾಂಗೋ ಟ್ರೈ ಅಂತಂದರು. ಇಲ್ಲಿ ನೋಡಿರಿ, ಮಾವಿನ ಮರ ಇಲ್ಲೇ ಐತೆ, ಲೊಕೇಶನ್ನು ಇಲ್ಲೇ ಐತೆ. ಮೇಲೆ ಎಲ್ಲ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಎಲ್ಲ ಬರ್ತಾ ಇರೋಂಗಿದ್ದಾರೆ ಆಲ್ರೆಡಿ. ನೋಡೋಣ ಗೈಸ್, ಇನ್ನೂ ಬಂದಿಲ್ಲ ಇವರು. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಫೈನಲಿ ನಮ್ಮ ಕಸ್ಟಮರ್ಸು ಬರ್ತಾಯಿದ್ದಾರೆ.
ಒಬ್ಬರು ಬಂದು ಲಗೇಜ್ ಇಟ್ಬಿಟ್ಟು ಹೋದ್ರು ಪಾಪ. ಇಲ್ಲೇ ಇರೋದು ಅವ್ರದ್ದು ಲೊಕೇಶನ್ನು. ಬರ್ತಾಯಿದ್ದಾರೆ. ಅವ್ರು ಬಂದಮೇಲೆ ಪಿಕಪ್ ಮಾಡ್ಕೊಂಡು ಇಲ್ಲಿಂದ ನಾನ್ ಸ್ಟಾಪ್ ಹೊರಡೋಣ. ಗೈಸ್, ನಾನು ಇವಾಗ ಫೈನಲಿ ಪಿಕಪ್ ಮಾಡಿಕೊಂಡು ಮಾರ್ತಳ್ಳಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ. ಬನ್ನಿ, ನನಗೆ ಲೊಕೇಶನ್ ಟೈಮು ಬೆಳಗ್ಗೆ 8:30 ತೋರಿಸ್ತೈತೆ. ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ. ಬನ್ನಿ ಹೋಗೋಣ. ಮೈಸೂರು ಹೈವೇ ನೋಡ್ರಿ, ಅಲ್ಲಿ ನೋಡ್ತಿದ್ರಲ್ಲ ನೀವು, ಅದು ಮೈಸೂರು ಹೈವೇ. ಇದೇ ನಯರಾ ಬಂಕಲ್ಲಿ ಡೀಸೆಲ್ ಹಾಕ್ಸ್ತಾಯಿದ್ದೀನಿ. ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ನಮ್ಮ ಹೇಮಂತಣ್ಣ ಅಂತ ಅವರು ಬರ್ತಾರೆ, ತೋರಿಸ್ತೀನಿ. ಅವರು ಊಟಿಗೆ ಬರ್ತಾರೆ, ಅದು ಅವರು ಇಲ್ಲಿಗೆ ಬರ್ತಾರೆ, ತೋರಿಸ್ತೀನಿ ಅವ್ರು ಬಂದಮೇಲೆ. ಗೈಸ್ ನೋಡ್ರಿ, ನಮ್ಮ ಹೇಮಂತಣ್ಣ ಸಿಕ್ಕವ್ರೆ. ಇವಾಗ ಹೇಮಂತಣ್ಣ ಜೊತೆಲಿ ನಾನ್ ಸ್ಟಾಪ್ ಊಟಿಗೆ ಹೋಗ್ಬೇಕೀಗ. ಸರಿ ನೋಡಿ, ಅಣ್ಣ ಫೋನ್ ಮಾಡಿರೋದು. ನೀನೇ ಬಂಕಲ್ಲಿ ಕೆಲಸ ಮಾಡ್ಬಿಡೋಣ. ಅಲ್ಲಿ ನೋಡಿ, ಅವರೇ ಹಾಕ್ತವ್ರೆ ನಮ್ಮ ಗಾಡಿಗೆ, ಅವರೇ ಹಾಕ್ತವ್ರೆ. ಗೈಸ್ ಬನ್ನಿ, ಡೀಸೆಲ್ ಹಾಕ್ಸಿದ್ರೆ ಆಯಿತು, ಹೋಗೋಣ. ಗೈಸ್ ಇವಾಗ ಟೀ ಕುಡಿಯೋಣ ಅಂದ್ಬಿಟ್ಟು ಇಲ್ಲಿ ಟೋಲ್ ಹತ್ರ ಟೀ ಕುಡಿಯೋಕೆ ಹಾಕಿದ್ದೀವಿ. ನೋಡಿರಿ, 2 ಗಾಡಿಗಳು ನಿಲ್ಲಿಸಿದ್ದಾವೆ. ಇಲ್ಲೇ ಟೋಲ್ ಐತೆ, ಮೈಸೂರು ರೋಡ್ ಟೋಲು. ಇವಾಗ ಇಲ್ಲಿ ಕುಡ್ಕೊಂಡು ಸೀದಾ ನೈಸ್ ರೋಡ್ ಹತ್ಬಿಡೋದು. ನಾವು ಈಗ ಎಲ್ಲಿದ್ದೀವಿ ಅಂತಂದರೆ, ಈಗ ಗುಂಡ್ಲುಪೇಟೆ ಬಿಟ್ಟು ಸ್ವಲ್ಪ ಮುಂದೆ ಬಂದು ಇಲ್ಲಿ ನೋಡ್ರಿ, ಇಲ್ಲೇ ನಯಾರಾ ಬಂಕಲ್ಲಿ ಡೀಸೆಲ್ ಹಾಕಿಸ್ತು. ನಮ್ಮ ಹೇಮಂತಣ್ಣ ಎಲ್ಲ ಏನಿದ್ರು ಅವ್ರು ಆಲ್ರೆಡಿ ಪಾಸ್ ಆದರು. ನಾವು ಇಲ್ಲಿ ಇವರು ವಾಶ್ರೂಮ್ಗೆಲ್ಲ ಮುಗಿಸ್ಕೊಂಬರಲಿ ಅಂದ್ಬಿಟ್ಟು ಎಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ. ಅವರೆಲ್ಲ ಸೀದಾ ಈಗ ಊಟಿಗೆ ಹೋಗ್ತಾರೆ. ನಾನು ಇವ್ರನ್ನ ಫಾರೆಸ್ಟಿಗೆ ಕರ್ಕೊಂಡು ಹೋಗ್ಬಿಟ್ಟು, ಫಾರೆಸ್ಟ್ ಅಂದರೆ ಸಫಾರಿ ಕರ್ಕೊಂಡು ಹೋಗ್ಬಿಟ್ಟು ಸಫಾರಿ ಮಾಡಬೇಕು. ಸಫಾರಿ ಮುಗಿಸ್ಕೊಂಡು ಅಲ್ಲಿಂದ ನಾವು ಊಟಿಗೆ ಹೋಗಬೇಕು. ಬನ್ನಿ, ಹೆಂಗಾಗುತ್ತೆ ನೋಡೋಣ. ನನಗಂತೂ ನಿದ್ದೆ ಇಲ್ದರೆ ಹೋಗ್ಬಿಟ್ಟು ಇವ್ರನ್ನ ಸಫಾರಿ ಕಳಿಸ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ನೋಡೋಣ ಏನಾಗುತ್ತೆ ಅನ್ನೋದು ಹೇಳ್ತೀನಿ. ಗೈಸ್, ಅಲ್ಲಿಂದ ಹೊರಟು ನಾವು ಬಂಡೀಪುರ ಎಂಟ್ರಿ ಆಗಿದ್ದೀವಿ. ಬಂಡೀಪುರದಲ್ಲಿ ನಿಮಗೆ ಯಾವ ಪ್ರಾಣಿ ಸಿಗ್ತವೆ ತೋರಿಸ್ತೀನಿ, ನೋಡ್ಕೊಳ್ರಿ. ಹೆಂಗೇನೆ ಈ ಆನೆಗಳಿದ್ದಾವೆ ನೋಡ್ಕೊಳ್ಳಿ. ಇಲ್ಲಿ 1, 2, 3, ಅಲ್ಲೊಂದು ಚಿಕ್ಕದೊಂದು 2 ಇದೆ, ಚಿಕ್ಕದು 2 ಇದೆ ನೋಡಿ ಗೈಸ್. ಇಲ್ಲಿ ನೋಡ್ರಿ, ರೋಡ್ ಪಕ್ಕದಲ್ಲೇ ಒಂದಿದೆ, ಮತ್ತು ಇನ್ನೊಂದು ಇಲ್ಲೊಂದಿದೆ ನೋಡಿ ಗೈಸ್. ಫೈನಲಿ ನಾವು ಅಲ್ಲಿಂದ ಬಂದು ತಮಿಳ್ನಾಡು ಬಾರ್ಡ್ರಿಗೆ ಬಂದು ಇಲ್ಲಿ ಮಸೀನಾ ಗುಡಿ ಅಂದ್ಬಿಟ್ಟು ಇಲ್ಲಿ ಸಫಾರಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದಿದ್ದೀವಿ. ಈಗ ನಮ್ಮ ಕಸ್ಟಮರೆಲ್ಲ ಇವಾಗ ಸಫಾರಿ ಹೋಗ್ತಾಯಿದ್ದಾರೆ. ನಾನು ಅಲ್ಲಿವರೆಗೂ ನಿದ್ದೆ ಸಿಕ್ಕಾಪಟ್ಟೆ ಬರ್ತೈತೆ, ಮಲ್ಕೊಂಡು ನಿದ್ದೆ ಮಾಡಬೇಕು. ನೋಡಿರಿ, ಆಲ್ರೆಡಿ ಜೀಪ್ ಹತ್ತು ಕೂತಿದ್ದಾರೆ. ಇನ್ನೊಂದು 3 ಜನ ಬರಬೇಕು. ಅವರು ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ ಹಂಗಿದ್ದಾರೆ. ಅಲ್ಲಿ ನಮ್ಮ ಕಸ್ಟಮರೆಲ್ಲ ಇವಾಗ ಹೊರಡ್ತವ್ರೆ. ಅವರು ಹೋಗಿ ಬಂದ ಮೇಲೆ, ಇವಾಗೇನೋ ಅವ್ರು ಹೋಗಿ ಬಂದಮೇಲೆ ಇಲ್ಲಿಂದ ಸೀದಾ ರೂಮಿಗೆ ಕರ್ಕೊಂಡು ಹೋಗ್ಬೇಕಂತೆ. ಇವ್ರು ಹೋಗಿ ಬರೋವರೆಗೂ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಕೊಳ್ಳೋಣ. ನನಗಂತೂ ನಿದ್ದೆ ತಡೆಯೋಕ್ಕಾಗ್ತಿಲ್ಲ, ಒಂದು ಚೂರು ಕಣ್ಮುಚ್ಚಿಲ್ಲ. ಆಮೇಲೆ ಗೈಸ್ ಎದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇವ್ರಿಗೂ ನೋಡ್ತಾರೆ. ಫೈನಲಿ ನಾವು ಅಲ್ಲಿಂದ ನಾನ್ ಸ್ಟಾಪ್ ಬಂದು ಸಫಾರಿಯಿಂದ ಸೀದಾ ನಾನ್ ಸ್ಟಾಪ್ ಅಲ್ಲಿಂದ ಬಂದು ಇವಾಗ ಗಾಡಿ ಪಾರ್ಕ್ ಮಾಡಬೇಕು. ಎಲ್ಲಿ ಪಾರ್ಕ್ ಮಾಡೋದು ಅಂತ ನೋಡ್ತಾ ಇದ್ದೀನಿ. ನೋಡ್ರಿ, ಇಲ್ಲೂ ಈ ಥರ ಜಾಗ ಐತೆ. ಒಟ್ಟಿನಲ್ಲಿ ಇಲ್ಲಿ ಒಳ್ಳೊಳ್ಳೆ ಲೊಕೇಶನ್ ಮಾಡ್ಕೊಂಡಿದ್ದಾರೆ ಅಂದ್ಕೊಡ್ರಿ. ಸ್ಟೇ ಮಾತ್ರ ಊಟಿ ತುಂಬ ಇದೆ. ನಮ್ಮದು ಊಟಿಯಿಂದನೇ ಮಿನಿಮಮ್ 13 ಕಿಲೋಮೀಟ್ರು ಔಟ್ಸೈಡ್ ಬರಬೇಕು. ಊಟಿ ಸಿಟಿಯಿಂದನೇ 13 ಕಿಲೋಮೀಟ್ರ್ ಈಚೆ ಬರಬೇಕು ರೂಮ್ಗೆ. ಆ ಥರ ಮಾಡಿದ್ದಾರೆ ಇವರು ರೂಮು. ಫೈನಲಿ ಇವಾಗ ನಾವು ಲೊಕೇಶನ್ ಅಂದರೆ ಇವರು ಸ್ಟೇ ಮಾಡಿದ್ರಲ್ಲ, ಆ ಸ್ಟೇ ರೀಚ್ ಆಗಿದ್ದಾಯಿತು. ನೋಡಿರಿ, ನಮ್ಮ ಡಾರ್ಲಿಂಗ್ ಅಲ್ಲಿ ನಿಂತಿದ್ದಾಳೆ. ಅವಳನ್ನ ಮತ್ತೆ ಈ ಡೌನ್ ಇಳಿಸ್ಬೇಕು. ಅವಾಗಲೇ ಹೆಂಗಿತ್ತು ಅಂದರೆ ಅಪ್ಪು ಈ ಲೆವೆಲ್ಗೆ ಇತ್ತಪ್ಪು. ಈ ಅಪ್ಪನ್ನ ಹತ್ತಿಸ್ಕೊಬಂದು ಮತ್ತು ಇವಾಗ ಈ ಡೌನ್ ಇಳಿಸ್ಬಿಟ್ಟು ಅಲ್ಲಿ ರೈಟ್ ಸೈಡ್ ಈಗ ಗಾಡಿ ಪಾರ್ಕ್ ಮಾಡಬೇಕು. ನಾನು ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಸಹಿತ ಮಾಡಿಲ್ಲ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಬೇಕು ಅವರಿಗೆ. ಅದಕ್ಕೇ ಇವಾಗ ಬೇಗ ಬನ್ನಿ ಅಂತ ಹೇಳಿದ್ದೀನಿ. ಈಗ ಅವ್ರು ಬಂದಿದ ತಕ್ಷಣ ಫಸ್ಟ್ ಈಚೆ ಹೋಗ್ಬೇಕು ಗೈಸ್. ನನಗಂತೂ ಆಗ್ತಿಲ್ಲ ಸೀರಿಯಸ್ಸಾಗಿ. ನಾನು ನೈಟ್ 9 ಗಂಟೆಗೆ ಊಟ ಮಾಡಿರೋದು, ಇನ್ನೂ ಏನೂ ತಿಂದಿಲ್ಲ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿದೈತೆ. ಹೋಗ್ಬಿಟ್ಟು ಏನಾರ ತಿನ್ನೋಣ. ಅಲ್ಲಿವರೆಗೂ ಈಗ ಅವ್ರು ಬರೋ ಗಂಟೆ ವೆಯ್ಟ್ ಮಾಡಬೇಕು.
ಬನ್ನಿ ವೆಯ್ಟ್ ಮಾಡೋಣ. ನಾನು ಇವಾಗ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡೆ. ಬಿಸಿಲಿ ನೀರನ್ನ ನೋಡ್ರಿ ಎಷ್ಟು ಬಿಸಿಲು ಹೊಡಿತೈತೆ, ಸೂರ್ಯ ನೀರು ಮುಟ್ಟಿದ್ರೆ ಸೀರಿಯಸ್ಲಿ ಫ್ರಿಜ್ಜಲ್ಲಿರೋ ನೀರು ಮುಟ್ದಂಗೆ ಆಗ್ತೈತೆ. ಎಷ್ಟು ಆಗ್ತೈತೆ ಬಿಸಿಲಿದ್ರು ಫ್ರಿಜ್ಜಲ್ಲಿ ಐಸ್ ಮುಟ್ಟಿ ಗೊತ್ತಾ, ಆ ಥರ ಫೀಲ್ ಆಗ್ತೈತೆ ನೀರಲ್ಲಿ ಕೈ ತೊಳ್ಕೊಂಡ್ರೆ. ಫೈನಲಿ ಗೈಸ್ ನಂದು ಊಟ ಎಲ್ಲ ಆಯಿತು. ಅವರೇ ಕಸ್ಟಮರನ್ನೇ ವೆಜ್ ಬಿರಿಯಾನಿ ತರಿಸ್ಕೊಂಡ್ಬಿಟ್ಟಿದ್ರು. ಫೈನಲಿ ತಿಂದಿದ್ದಾಯಿತು. ಇವಾಗ ಅವರು ಏನು ಮಾಡ್ತಾರೆ ಏನು ಅಂತ ನನಗೆ ಇನ್ನೂ ಪ್ಲ್ಯಾನಿಂಗ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲೂ ಹೋಗಲ್ಲ, ಸ್ವಲ್ಪ ಈಚೆ ಮಾರ್ಕೆಟ್ ಹತ್ರ ಹೋಗಿ ಬರಬೇಕು ಅಂತಂದರು. ನೋಡೋಣ ಏನು ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ನಾನು ಇವಾಗ ಏನು ಮಾಡಬೇಕು ಅಂತಂದರೆ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಅಲ್ಲಿವರೆಗೂ ಒಂದು ಸ್ವಲ್ಪ ಆದಷ್ಟು ನಿದ್ದೆ ಮಾಡ್ಕೊಳ್ಳೋದಂತ ಯೋಚನೆ ಮಾಡ್ತೀನಿ. ಸ್ವಲ್ಪ ಎಡಿಟಿಂಗ್ ಕೆಲಸ ಐತೆ, ಒಂದು ನಿದ್ದೆ ಮಾಡಬೇಕು ಇಲ್ಲ ಎಡಿಟಿಂಗ್ ಮಾಡಬೇಕು ಗೈಸ್. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದು ಕಡೆ ನಿದ್ದೆ ಹೆವಿ ಬರ್ತೈತೆ, ಒಂದು ಕಡೆ ಬ್ಲಾಗ್ ಅಪ್ಲೋಡ್ ಮಾಡಿಲ್ಲ. ಬ್ಲಾಗ್ ಯಾಕೆ ಅಪ್ಲೋಡ್ ಆಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ಎಡಿಟ್ ಆಗಬೇಕು ಗೈಸ್. ನನಗಂತೂ ಹೆವಿ ತಲೆ ಕೆಟ್ಟು ಹೋಗ್ತೈತೆ. ನೋಡೋಣ ಗೈಸ್, ನೋಡೋಣ. ಆದರೆ ಬ್ಲಾಗ್ ಎಡಿಟ್ ಮಾಡ್ತೀನಿ. ಬ್ಲಾಗ್ ಎಡಿಟ್ ಮಾಡಿ ಹೆಂಗಿದ್ರು ನೈಟ್ ಮಲ್ಕೊಳ್ಳೋದಲ್ವಾ, ಬ್ಲಾಗ್ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡೋಣ. ಇವಾಗ ಇನ್ನೂ ಮ್ಯಾಟ್ ಹಾಕ್ಸಿಲ್ಲ ಗೈಸ್, ಗಾಡಿಗೆ ಮ್ಯಾಟ್ ಹಾಕ್ಸ್ಬೇಕು ಫಸ್ಟು ಗೈಸ್. ನಾನು ನಡ್ಕೊಂಡು ಅಲ್ಲಿಂದ ಸುಮ್ಮನೆ ಹಿಂಗೆ ವಾಕಿಂಗ್ ಅಂತ ಬಂದೆ. ಒಂದು ಟೀ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಟೀ ಅಂಗಡಿ ಹುಡ್ಕೊಂಡು ಹೋಗ್ತಾಯಿದ್ದೀನಿ. ಬರೀ ಹೋಗೋಣ. ನೋಡಿರಿ ಇಲ್ಲೇ ರೋಡಲ್ಲಿ ಹೋಗ್ತಾ ಇದ್ದೀನಿ ಈಗ ಗೈಸ್. ಅಷ್ಟು ದೂರದ ಅಲ್ಲಿಂದ ನಡ್ಕೊ ಬರ್ತಾನೆ ಇದ್ದೀನಿ. ಇಲ್ಲಿ ಮೇಲ್ಗಡೆನೇ ಐತೆ ಅಂದ ಅಣ್ಣ ಟೀ ಅಂಗಡಿ. ನೋಡಿದ್ರೆ ಒಂದೇ ಒಂದು ಟೀ ಅಂಗಡಿ ಕಾಣಿಸ್ತಿಲ್ಲ. ನೋಡಿರಿ ರೋಡ್ ಇನ್ನು ಹೋಗ್ತಾನೆ ಐತೆ. ಒಟ್ನಲ್ಲಿ ನಾನು ಆ ಕಡೆಯಿಂದ ರಿಟರ್ನ್ ಹೋಗ್ಬೇಕಾದ್ರೆ ಹಿಂಗೆ ಮೇಲ್ಗಡೆನೇ ಒಂದು ಟೀ ಅಂಗಡಿ ಎಲ್ಲ ಕಾಣಿಸ್ತಾ ಇತ್ತು ಆ ಕಡೆನೇ. ಇವಾಗ ಅದನ್ನು ಹುಡ್ಕೊಂಡು ಹೋಗ್ತಾಯಿದ್ದೀನಿ. ಕಾಣಿಸ್ತಾನೆ ಇಲ್ಲ ಟೀ ಅಂಗಡಿ. ನಮ್ಮ ಕಸ್ಟಮರ್ ಹೋದವ್ರು ಪಾಪ ಅವ್ರ ಪತ್ತೇನೇ ಇಲ್ಲ ಅನ್ಕೊಬಿಡ್ರಿ. ಇವ್ರಿಗೆ ಹೆಂಗೈತೆ ಟೈಮು ಅಂದರೆ ಟೀ ಕುಡಿಯೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೆ. ಈಗ ಫೋನ್ ಮಾಡೋರೆ. ಆಲ್ರೆಡಿ ನಾನು ಇನ್ನೇನು ಅಡ್ದಿದ್ರೆ ಟೀ ಅಂಗಡಿ ಹತ್ರ ಹೋಗಿದ್ದೀನಿ, ಆಲ್ರೆಡಿ ಫೋನ್ ಮಾಡೋರೆ. ಬನ್ನಿ ಇವಾಗ ಇಲ್ಲ ಮಾರ್ಕೆಟ್ ಹತ್ರ ಹೋಗ್ಬೇಕು ಅಂದ್ಬಿಟ್ಟು. ನೋಡಿ ಗೈಸ್ ಇಲ್ಲಿ ಕೆಸರು ಹೆಂಗೈತೆ ರೋಡಲ್ಲಿ. ಯಾವುದೋ ಹಾಳು ಬಿದ್ದು ಪಾಳಕ್ಕೆ ಕರ್ಕೊಂಬಂದು ಮಾಡೋರೆ ಗೈಸ್. ಇಲ್ಲಿ ನನಗೆ ಭಯ ಆಗುತ್ತೆ ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ರೆ ಎಲ್ಲಿ ಕೆಸರು ಬಿಡೋದಪ್ಪ ಅಂತ. ಬನ್ನಿ ಇವಾಗ ಅವ್ರನ್ನ ಕರ್ಕೊಂಡು ಹೋಗ್ಬೇಕಂತೆ ಮಾರ್ಕೆಟ್ಗೆ ಕರ್ಕೊಂಡು ಹೋಗೋಣ. ಕರ್ಕೊಂಡು ಹೋಗ್ಬಿಟ್ಟು ಏನು ಮಾಡೋದು ಅಂತ ನೋಡಿ. ಇಲ್ಲಿ ನೋಡ್ರಿ ಈ ಅಪ್ಪ ಹೆಂಗೈತೆ ಅಪ್ಪ. ಹತ್ತೋ ಅಷ್ಟರಲ್ಲಿ ಸಾಕಾಗಿ ಹೋಗುತ್ತೆ. ಫೈನಲಿ ಏನು ಹೆಂಗಂದರೆ ಬೆಟ್ಟನೇ ಕೊರೆದ್ಬಿಟ್ಟು ಇಲ್ಲಿ ನೋಡ್ರಿ ರೂಮ್ ಮಾಡಿರೋದು. ಹತ್ಕೊಂಡು ಹೋಯ್ತಾ ಇರಬೇಕು ಫುಲ್ ಟಾಪು. ಹಿಂಗೆ ಹೋದರೆ ಮತ್ತೆ ಥರ ಸೇಮ್ ಹಿಂಗೆ ಹೋಗಿ ಮತ್ತೆ ರೈಟ್ ಹೋಗಿ ಈಗ ಮುಂದೆ ರೈಟ್ ಹೋಗಿ ಮತ್ತೆ ಹಿಂಗೆ ಲೆಫ್ಟ್ ಹೋಗ್ಬೇಕು. ಬನ್ನಿ ಹೋಗೋಣ. ಈ ಒಟ್ಟಿನಲ್ಲಿ ಇಲ್ಲೆಲ್ಲ ನೋಡ್ರಿ CC ಕ್ಯಾಮ್ರಾಗಳು, ಸೆಕ್ಯೂರಿಟಿ ಚೆನ್ನಾಗೈತೆ. ನಾನು ಇವಾಗ ಟೀ ಕುಡ್ಕೊಬಂದು ಅದು ಯಾಕೋ ಒಂದು ಸ್ವಲ್ಪ ಸಾಕಾಗಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ಕೇಕ್ ತೊಗೊಬಂದು ಕೇಕ್ ತಿಂತಾಯಿದ್ದೀನಿ. ನೋಡ್ರಿ ಬೆಳಗ್ಗೆ ಹಾಕಿರೋ ಹೂವು ಆಲ್ರೆಡಿ ಬಾಡೋಗೈತೆ. ಈ ಚಳಿಲೂ ಹೂವು ಬಾಡೋಗೈತೆ ಅಂದರೆ ಯೋಚನೆ ಮಾಡಿರಿ ಇನ್ಯಾವ ಲೆವೆಲ್ಗೆ ಇರಬೇಕು. ನಾನು ಲಾಸ್ಟ್ ಟೈಮು ಊಟಿಗೆ ಬಂದಾಗ ತೋರಿಸಿದೆ ಅನಿಸುತ್ತೆ ನಿಮಗೆ. ಫ್ರಂಟಲ್ಲಿ ಹಾಕಿದ್ದು ಸುಗಂಧರಾಜ್ ದಾರ. ನಾನು ಊಟಿಯಿಂದ ಬರಬೇಕಾದ್ರೆ ಹಿಡಿದು ಇಲ್ಲಿಂದ ರಿಟರ್ನ್ ನಾನು ಹೋಗ್ಬೇಕಾದ್ರೆ ನಾನು ಅದನ್ನು ಕಿತ್ತಾಕಿದ್ದು ಹೂವಿಂದು. ಅಂದರೆ ಇನ್ನೊಂದು ಕರು ಬಂದು ತಿಂದಿದ್ದು ಹಾರನ. ಮಿನಿಮಮ್ 3 ಡೇಸು ಹೂವು ಒಂದು ಚೂರು ಬಾಡಿಲ್ಲ, ಹಂಗೆ ಇತ್ತು. ಪೂಜೆ ಮಾಡಿಸ್ಕೊಂಡು ಹಾಕೊಂಡ್ಬಂದಿದ್ದು. ಮಳೆ ಬಂದರೆ ಮಾತ್ರ ಚೆನ್ನಾಗಿರುತ್ತೆ ಈಚೆಗಡೆ ಹಾಕಿದರೆ. ಇವಾಗ ನಾನು ಬರ್ಬೇಕಾದ್ರೆ ಫುಲ್ಲು ಬಿಸಿಲು ಅಂದ್ಕೊಟ್ಟು. ಊಟಿಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂದರೆ ಮಳೆಗಾಲ ಸಿಕ್ಕಾಪಟ್ಟೆ ಮಳೆ ಇರುತ್ತಪ್ಪ, ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಹಿಂಗೆ ಅಂತ ಅಂದ್ಕೊಂಡಿದ್ದು ನಾನು. ಫೈನಲಿ ಇವಾಗ ಹೆಂಗೈತೆ ಊಟಿಲಿ ಅಂದರೆ ಮಧ್ಯಾಹ್ನ ಬಿಸಿಲೈತೆ, ಬೆಳಗ್ಗೆ ಚಳಿ ಐತೆ, ರಾತ್ರಿ ಚಳಿ ಐತೆ, ಮಧ್ಯಾಹ್ನ ಮಾತ್ರ ಬಿಸಿಲೈತೆ. ಅದೇನೋ ಗೊತ್ತಿಲ್ಲ. ಮಳೆ ಮಾತ್ರ ಇಲ್ಲೋ ಇಲ್ಲ. ಮಳೆ ಬಂತು ಒಂದು ಸ್ವಲ್ಪ ಮತ್ತೆ ಹೊರಟೋಯ್ತು. ಮಳೆನೇ ಇಲ್ಲ ಗೈಸ್ ಊಟಿಲಿ. ಮೋಸ್ಟ್ಲಿ ನಾಳೆ ಬರ್ಬೋದು ಮಳೆ. ದೊಡ್ಡ ಬೆಟ್ಟಕ್ಕೆ ಹೋಗ್ಬೇಕು ನಾಳೆ. ಅವರು ಇವಾಗ ಶಾಪಿಂಗ್ ಎಷ್ಟು ಗಂಟೆ ಮುಗಿಸ್ಕೊಬರ್ತಾರೆ ಅಂತ ಗೊತ್ತಿಲ್ಲ ನನಗೆ. ಊಟನೂ ಅವ್ರು ಅಲ್ಲೇ ಮಾಡ್ಕೊಬರ್ತಾರೋ ಏನು ಅಂತಲೂ ಗೊತ್ತಿಲ್ಲ. ಅವ್ರೇನೋ ಊಟ ಏನೋ ಅಲ್ಲೇ ಮಾಡ್ಕೊಬಂದರೆ ಅವ್ರನ್ನ ಗಾಡಿಲೇ ಕೂರಿಸ್ಬಿಟ್ಟು ನಾನು ಒಂದು 10 ನಿಮಿಷ ಹೋಗ್ಬಿಟ್ಟು ಇಡ್ಲಿ ಏನೋ ಇರುತ್ತೆ ಇಲ್ಲಿ ಹೋಗ್ಬಿಟ್ಟು ಇಡ್ಲಿ ತಿನ್ಕೊಬರ್ತೀನಿ ಅಷ್ಟೇ. ಕೇಕ್ ತಿನ್ಬಿಟ್ಟು ಇವತ್ತು ಕಣ್ತುಂಬ ನಿದ್ದೆ ಮಾಡ್ಬೇಕು ಅಂದ್ಕೊತೀನಿ. ಏಕೆಂದರೆ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಅದು ನಾನು ಇನ್ನೂ ಅದನ್ನು ಚೆನ್ನಾಗಿ ಎಡಿಟ್ ಮಾಡ್ಬೇಕು ಗೈಸ್. ಮೀಮ್ಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಡಿಟ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ನಾನು ಅದನ್ನು ಎಡಿಟ್ ಮಾಡಿ ಇಟ್ಟಿದ್ದೆ. ಅದಕ್ಕೆ ಮೀಮ್ಸ್ ಒಂದು ಆ್ಯಡ್ ಮಾಡಬೇಕಾಯ್ತು ಅಷ್ಟೇ. ನಾನು ನಮ್ಮ ಕೃಷ್ಣಂಗೆ ಹೇಳಿ ಸಾಕಾಗೋಯ್ತು ಗೈಸ್.
ಅದೊಂದೊಂದು ಮೀಮ್ಸ್ ಡೌನ್ಲೋಡ್ ಮಾಡ್ಕೊಳ್ಸೋ ಅಂತ ಹೇಳಿ ಸಾಕಾಗೋಯ್ತು. ನನ್ನ ಐಫೋನಲ್ಲಿ ಏನಂದರೆ, ಈಗ ನಾನು ವಿಡ್ಮೆಟ್ ಡೌನ್ಲೋಡ್ ಮಾಡಿ ವಿಡ್ಮೆಟಿಂದ ಅದನ್ನು ಡೌನ್ಲೋಡ್ ಮಾಡೋಕ್ಕೋ ಅಷ್ಟರಲ್ಲಿ ಮೊದಲೇ ಇದರಲ್ಲಿ ಸ್ಟೋರೇಜ್ ಬೇರೆ ಕಮ್ಮಿ ಐತೆ. ನಾನು ವಿಡ್ಮೆಟ್ ಡೌನ್ಲೋಡ್ ಮಾಡಿ ವಿಡ್ಮೆಟಿಂದ ಈಗ ಮತ್ತೆ ಯೂಟ್ಯೂಬಲ್ಲಿ ಹೋಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದನ್ನು ಡೌನ್ಲೋಡ್ ಹಾಕಿ ಮತ್ತು ಈಗ ಅದರಿಂದ ಡೌನ್ಲೋಡ್ ಆಗೋಕ್ಕಿಂತ ಮುಂಚೆ ಅವನಂದರೆ ಆ್ಯಂಡ್ರಾಯ್ಡ್ ಫೋನು, ಅಂದರೆ ಅವನೇ ಎಡಿಟ್ ಎಲ್ಲ ಮಾಡಿ ಕಳ್ಸೋದಲ್ಲ ಅವನೇ. ಎಡಿಟ್ ಅಂದರೆ ಈಗ ನನ್ನ ವೀಡಿಯೋಸ್ ನಂದು ಗಾಡಿ ಜನ ಹಾಕ್ತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ, ಅದು ಎಲ್ಲ ಎಡಿಟು ಅವನೇ ಮಾಡಿ ಕಳ್ಸೋದು ನನಗೆ. ಈಗ ಅದಕ್ಕೆ ಮೀಮ್ಸು ಅಷ್ಟೇ ನನಗೆ ಅವನೇ ಕಳಿಸಿದ್ದು. ಲಾಸ್ಟ್ ಟೈಮ್ ನನಗೆ ಎಷ್ಟೊಂದು ಮೀಮ್ಸ್ ಕಳಿಸಿದ್ದ, ಅದೆಲ್ಲ ಏನಾಗೋಯ್ತು, ನಾನು ವಾಟ್ಸಪ್ ಡಿಲೀಟ್ ಮಾಡಿದ್ರಿಂದ ಎಲ್ಲ ಹೊರಟೋಗೈತೆ. ಈಗ ಅವನು ಮೊಬೈಲಲ್ಲಿ ಪಾಪ ಎಲ್ಲ ಡಿಲೀಟ್ ಮಾಡ್ಕೊಬಿಟ್ಟವನೇ. ಏನು ಮಾಡೋದು ಈಗ, ಹಣೆ ಬರ ಸರಿ ಇಲ್ಲ ಅಂದ್ಬಿಟ್ಟು ಎಲ್ಲ ಡಿಲೀಟ್ ಆಗೋಗೈತೆ. ಈಗ ಮತ್ತೆ ಹೊಸ್ದಾಗಿ ಕಳಿಸೋ ಅಂತ ನಿನ್ನೆ ಹೇಳಿದ್ದಕ್ಕೆ ಒಂದು 2 ಕಳ್ಸವನೆ 5 ನಿಮಿಷದ್ದು, ಒಂದು 2 ನಿಮಿಷದ ಕಳ್ಸೋಣ, ಒಂದು 3 ನಿಮಿಷದ ಕಳ್ಸವನೆ. ಅದರಲ್ಲಿ ಒಂದು ನಗಾಡೋದಿಲ್ಲ. ನಾನು ಅದನ್ನೇ ನಗಾಡೋದು ಕಳಿಸ್ತೀನಿ ಇನ್ನೂ ಕೆಲಸ ಇಲ್ಲ ಅವನು. ನಾನು ಆಲ್ರೆಡಿ ವ್ಲಾಗ್ನೇ ಅಪ್ಲೋಡ್ ಹಾಕ್ಬಿಟ್ಟೆ. ನನಗೆ ಬೇಜಾರಾಗೋಯ್ತು, ನಾನು ಎಡಿಟ್ ಮಾಡಿ ಅಪ್ಲೋಡ್ಗೆ ಹಾಕೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಮತ್ತೆ ಅದಕ್ಕೆ ಮೀಮ್ಸ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು. ಫೈನಲಿ ಇವತ್ತು ತಮ್ನೇಲ್ ಕ್ರಿಯೇಟ್ ಮಾಡಿ ಅದನ್ನು ಅಪ್ಲೋಡ್ಗೆ ಹಾಕಿದ್ದಾಯಿತು. ಇವತ್ತಿನ ಬ್ಲಾಗಲ್ಲಿ ಬರೀ ನಾನೇ ಮಾತಾಡಿರೋದಾಗೈತೆ. ನಿಮಗೆ ಬೇರೆ ಏನೂ ಕಳಿಸಿಲ್ಲ, ಬೇರೆ ಏನೂ ತೋರಿಸಿಲ್ಲ ಅನಿಸುತ್ತೆ. ಗೈಸ್, ನಮ್ಮ ಕಸ್ಟಮರ್ಗಳು ಇನ್ನೂ ಬಂದಿಲ್ಲ. ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತಲೂ ಗೊತ್ತಿಲ್ಲ. ನನಗೆ ಆಲ್ರೆಡಿ 9 ಗಂಟೆ ಹತ್ರ ಆಯಿತು ಟೈಮು. ನಾನು ಹೊಟ್ಟೆ ಸತೆ ಊಟ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಈಗ ಮನೆಗೆ ಊಟ ಮಾಡ್ಕೊಬರೋಣ ಹೋಗಿ. ನಾನು ಇವಾಗ ಫ್ರೈಡ್ ರೈಸ್ ತಿಂದ್ಕೊಂಡು 5 ಲೀಟ್ರ್ ವಾಟ್ರ್ ಬಾಟ್ಲು ತೊಗೊಂಡು ಇದೊಂದು ಮಿಲ್ಕ್ ಶೇಕ್ ತೊಗೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಇವಾಗನ. ಫೈನಲಿ ನಾನು ಈಗ ಕಸ್ಟಮರ್ನೆಲ್ಲ ಕರ್ಕೊಂಬಂದು ಮತ್ತೆ ಸ್ಟೇ ಹತ್ರ ಬಿಟ್ಟು ನಾನೀಗ ಮಲ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಇವಾಗ ಏನಾಯಿತು ಅಂದರೆ, ಕಸ್ಟಮರ್ನ ಇಳಿಸ್ತಾ ಇದ್ದೆ. ಅಲ್ಲಿ ಇನ್ನೊಂದು ಟಿ ಗಾಡಿ ಅಣ್ಣ ಬಂದ್ಬಿಟ್ಟು ಏನಂದರು, ಗಾಡೀಲೇ ಮಲ್ಕೋತೀರಾ ನೀವು ಅಂತಂದರು. ಗಾಡೀಲೇ ಮಲ್ಕೋತೀನಿ ಅಂತಂದೆ. ನಾವು ಮಲ್ಕೋಬೋದಾ ಇಲ್ಲ ನಿಮ್ಮ ಜೊತೆನೇ ಗಾಡೀಲಿ ಅಂತಂದರು. ನಾನು ಒಂದು ನಿಮಿಷ ಯೋಚನೆ ಮಾಡಿದೆ, ಅವ್ರದ್ದು ಟಿ ಗಾಡಿನೇ ಅಲ್ವಾ, ಯಾಕೆ ಈ ಥರ ಕೇಳ್ತವ್ರೆ ಅಂತ ನಾನು ಯೋಚನೆ ಮಾಡಿದೆ. ಓಕೆ, ಒಂದು 2 ನಿಮಿಷ ನಾನು ಸುಮ್ಮನಿದ್ದೆ, ಏನೂ ಮಾತಾಡಿಲ್ಲ. ಆಮೇಲೆ ನಿಮ್ಮ ಗಾಡೀಲಿ ಜಾಗ ಇಲ್ವಾ ಮಲ್ಕೊಳ್ಳೋಕೆ ಅಂತ ಕೇಳಿದೆ. ಅವ್ರ ಭಾಷೆಲಿ ಏನೋ ಹೇಳಿದ್ರು, ನನಗೆ ಅದು ನೀಟಾಗಿ ಅರ್ಥ ಆಗಲಿಲ್ಲ ಏನು ಹೇಳಿದ್ರು ಅಂದ್ಬಿಟ್ಟು. ನಾನು ಅದಕ್ಕೆ ಫೈನಲಿ ಯಾಕಪ್ಪ ಬೇಕು, ಈಗ ಸುಮ್ಮನೆ ನಾನು ನಿದ್ದೆಗೆಟ್ಟಿದ್ದೀನಿ ಅಂದರೆ ನನಗೆ ನಿದ್ದೆ ಇಲ್ಲ ಫುಲ್ಲು. ಈಗ ನಾನು ಇವಾಗ ಮಲ್ಕೊಂಡ್ರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀನಿ ಅಂದರೆ ನನಗೆ ಗೊತ್ತಿಲ್ಲ. ಅಲಾರಾಮ್ ಇಟ್ಕೊಂಡ್ರೆ ಒಂದು ಸ್ವಲ್ಪ ಎದ್ದೇಳ್ತೀನಿ, ಓಕೆ. ಅಲಾರಾಮ್ ಇಟ್ಕೊಂಡಿಲ್ಲ ಅಂದರೆ ಹೆಸರಾಗಲ್ಲ. ಈಗ ನಾನು ಅವ್ರನ್ನ ಕರ್ಕೊಂಡು ಗಾಡೀಲೇ ಮಲ್ಕೊಂಡ್ರು ಅಂತ ಇಟ್ಕೊಳ್ಳಿ, ನಾನು ಹಿಂದೆಗಡೆ ಸೀಟಲ್ಲಿ ಮಲ್ಕೋತೀನಿ. ಹಿಂದೆಗಡೆ ಲಾಂಗ್ ಸೀಟ್ ಹಾಕ್ಸಿರೋದೆ, ಈಗ ಹಿಂದೆಗಡೆ ಮಲ್ಕೊಳ್ಳೋಣ ಅಂದ್ಬಿಟ್ಟು ಲಾಂಗ್ ಸೀಟ್ ಹಾಕ್ಸಿರೋದು. ನಾನು ಈ ಸೀಟಲ್ಲಿ ಮಲಗಿರ್ತೀನಿ, ಅವರು ಅಲ್ಲಿ ಫ್ರಂಟ್ ಸೀಟಲ್ಲಿ ಮಲ್ಕೋತೀನಿ ಅಂತ ಹೇಳಿದ್ರು. ಓಕೆ, ಅವ್ರು ಮಲ್ಕೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಮಲ್ಕೊಳ್ಳಿ ಪರವಾಗಿಲ್ಲ. ಮಧ್ಯರಾತ್ರಿ ನಾನು ಫುಲ್ ನಿದ್ದೆಗೆಟ್ಟಿದ್ದೀನಿ. ನನಗೆ ಅಂದರೆ ನಿದ್ದೆ ಈಗ ನಾನು ಜಸ್ಟ್ ಈಗ ಮಲ್ಕೊಬಿಟ್ರೆ ಸಾಕು, ಮತ್ತೆ ಎಚ್ಚರ ಆಗಲ್ಲ ನನಗೆ. ಮತ್ತೆ ಎಚ್ಚರ ಆಗೋದೇ ಬೆಳಗ್ಗೆ. ಮಿನಿಮಮ್ ಒಂದು 6 ರಿಂದ 7 ಅವರ್ ನಿದ್ದೆ ಆಗಬೇಕು ನನಗೆ. ಅಲ್ಲಿವರೆಗೂ ನನಗೆ ನೀಟಾಗಿ ಎಚ್ಚರ ಆಗಲ್ಲ. ಮಧ್ಯರಾತ್ರಿಲಿ ಯಾರಿಗೆ ಗೊತ್ತು, ಈಗ ನನಗೇನ ಬೇಗ ಅವರೇ ಇದ್ದರು ಅಂತ ಇಟ್ಕೊಳ್ಳಿ, ನನ್ನ ಹತ್ರ ಬಂದು ಮೊಬೈಲ್ಗಿವೆಲ್ಲ ಚೆಕ್ ಮಾಡಿ ಮೊಬೈಲ್ ತೊಗೊಂಡೋದ್ರೆ ಯಾರನ್ನ ಕೇಳೋದು? ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಇಲ್ಲ ಭಯ, ಇಲ್ಲ ಅಣ್ಣ ಸಾರಿ ನನ್ನ ಕೆಲ ಆಗಲ್ಲ, ಈಗ ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಡಿಸ್ಟರ್ಬ್ ಆಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ಪಾಪ ಅವ್ರ ಗಾಡಿಗೆ ಮಲ್ಕೊಳ್ಳೋಕೆ ಹೋದ್ರೂ ಗೊತ್ತಿಲ್ಲ ನನಗೆ. ನಾನೀಗ ಮಲ್ಕೋತಾ ಇದ್ದೀನಿ. ನಾಳೆ ಬೆಳಗ್ಗೆ ಎಷ್ಟು ಗಂಟೆಗೆ ಏನು ಅಂದ್ಬಿಟ್ಟು ಇವಾಗ ಅವ್ರನ್ನ ಕಾಲ್ ಮಾಡಿ ಕೇಳಿಬಿಟ್ಟು ಏನಾಗುತ್ತೆ ಅನ್ನೋದು ನೋಡಬೇಕು. ನಾಳೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ ಅಂತ ನನಗೂ ಇನ್ನೂ ಕನ್ಫರ್ಮ್ ಇಲ್ಲ. ಈಗ ಫೋನ್ ಮಾಡಿ ಅವ್ರ ಹತ್ರ ತಿಳ್ಕೊಬೇಕು ಎಷ್ಟು ಗಂಟೆಗೆ ಏನು ಅಂದ್ಬಿಟ್ಟು. ಫೈನಲಿ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಕಾಯ್ತಾರಿ. ಬೈ.